ಸರ್, ದಾಸರಳ್ಳಿ ವಾರ್ಡ್ ಅಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾಗಿದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕರ್ತವ್ಯ ಪತ್ರವನ್ನು ವಿತರಣೆ ಮಾಡಿದ್ದಾರೆ. ಹೌದು. ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಬಯಸ್ತೀರಿ? ನಾನು ಮೂಲತಃ ಹಾಸನ ಡಿಸ್ಟಿಕ್ಕು ಆಲೂರು ತಾಲೂಕಿಂದ ನಮ್ಮ ದಾಸರಳ್ಳಿ ವಾರ್ಡ್ಗೆ ನಾನು ಉದ್ಯೋಗ ಆರಿಸಿ ಇಲ್ಲಿ ಬರ್ತೀನಿ. ಉದ್ಯೋಗ ಆರಿಸಿ ನಾನು ಉದ್ಯೋಗ ಜೊತೆ ಉದ್ಯಮಿ ಆಗ್ತೀನಿ. ಮೊದಲು ನಾನು ಕಾರ್ಯಕರ್ತ JDS ಜಾತ್ಯತೀತ ಜನತಾದಳ ಕಾರ್ಯಕರ್ತನಾಗಿ, ಸಮಾಜ ಸೇವಕನಾಗಿ, 3 ಸಲ ಯುವ ಅಧ್ಯಕ್ಷನಾಗಿ, ಇದು 2ನೇ ಸಲ ವಾರ್ಡ್ ಅಧ್ಯಕ್ಷನಾಗಿ ರಿನ್ಯೂ ಮಾಡಿರ್ತೇನೆ. ನಿಖಿಲ್ ಕುಮಾರಸ್ವಾಮಿ ಕೈಲಿಂದ ನಾನು ಇದು 3ನೇ ಸಲ ಸರ್ಟಿಫಿಕೇಟ್ ಪಡೆದಿರ್ತೇನೆ. ಈಗ ನಾನು ಯಾಕೆಂದರೆ ಈಗ ಈ ವಾರ್ಡಲ್ಲಿ ಇಲ್ಲಿ ಏನು ಸ್ಥಳೀಯವಾಗಿದ್ದೀನಿ ಈಗ, ಯಾಕೆಂದರೆ ಇದು ಇದೇ ವಾರ್ಡಲ್ಲಿ ನಂದೇ ಇಲ್ಲೇ ವಾಸಸ್ಥಳನೂ ಇದೆ. ಪ್ರತಿಯೊಂದು ನನ್ನ ದಾಸರಳ್ಳಿ ವಾರ್ಡಲ್ಲಿ 25 ವರ್ಷನ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮುಂದೆ ಈಗ ಈ ಭಾಗದಲ್ಲಿ ಈಗ ನಮಗೆ ಗೊತ್ತಿತ್ತು ಇಲ್ಲಿ, ಯಾಕಂದರೆ ಇವಾಗ ಮಲಯಾಳೀಸ್ ಓಟಿದ್ದು ಮತ್ತು ಅಪಾರ್ಟ್ಮೆಂಟು ಓಟಿದ್ದು. ಈಗ ಒಂದು ಬೂತಲ್ಲಿ 50% ಓಟ್ ಆದರೆ 500 ಓಟಲ್ಲಿ ಈಗ BJP ಓಟು 250 ಬಿಡೋದು, ಕಾಂಗ್ರೆಸ್ಸಿಗೆ ಒಂದು 80 ಓಟ್ ಬಿಡೋದು, JDSಗೂ 120 ಓಟ್ ಬಿಡೋದು. ನಾನಿಲ್ಲಿ ಅಧ್ಯಕ್ಷ ಆಗಿದ್ಮೇಲೆ 50-50 ಫೈಟ್ ಮಾಡಿದ್ದೀನಿ. ಮುಂದೆ ಇದು ಅದನ್ನು ಗುರುಸಿ ನನಗೆ ಇದೇ ಥರ ಇನ್ನೂ ಮುಂದೆ ಉತ್ಸಾಹವಾಗಿ ಕೆಲಸ ಮಾಡಲಿ ಅಂದ್ಬಿಟ್ಟು ನನಗೆ ಈ ಥರ ಮುಂದೆ ಅಧ್ಯಕ್ಷನಾಗಿ ಮತ್ತೆ ಪುನಃ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲ ಅವಾಗಿಂದಲೂ ಈಗ ಕೊರೋನಾ ಟೈಮಲ್ಲಿರ್ಬೋದು, ಮತ್ತು ಯುವಕರಿಗೆ ಉದ್ಯೋಗ ಇರ್ಬೋದು, ಒಂದು ಯಾವುದೇ ರೀತಿ ಮಧ್ಯರಾತ್ರಿ ಟೇಷನ್ ಸಮಸ್ಯೆ ಇದ್ದಿರ್ಬೋದು, ಗಣಪತಿ ಇದಿರ್ಬೋದು, ಮತ್ತು ಅಣ್ಣಮ್ಮಂದು ಇದಿರ್ಬೋದು, ಮತ್ತು ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬ್ಯಾಗ್ಗಳಿರ್ಬೋದು, ಮತ್ತು ನ್ಯಾಷನಲ್ ಪ್ಲೇಯರ್ಗಳಿಗೆ, ಕ್ರೀಡಾಪಟುಗಳಿಗೆ, ಯುವಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿರೋದು, ಧನ ಸಹಾಯ ಮಾಡಿರೋದು, ಇದೆಲ್ಲ ಗುರುಸಿ ಇದಂತಲ್ಲ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮುನ್ಸಾಮಣ್ಣ, ಅಂಜನಪ್ಪರು, ಮುನೇಗೌಡರು, ನಿಖಿಲ್ ಕುಮಾರಸ್ವಾಮಿ ಯುವಕರು ಇದನ್ನು ಗುರುಸಿ ನಮಗೆ ಇದು 2ನೇ ಸಲ ಇದು ಕೊಟ್ಟಿರೋದು. ಪಕ್ಷ ಸಂಘಟನೆ ಏನೆಲ್ಲ ಕೆಲಸ ಮಾಡಿದ್ದೀವಿ ಪಕ್ಷದಲ್ಲಿ? ನಮ್ಮ ಪಕ್ಷ ಸಂಘಟನೆ ಅಂದರೆ ನಮಗೆ ಈಗ ಅವಾಗಿಂದ ನಾನು ಈಗ ಒಂದು ಪಕ್ಷಕ್ಕೆ 3 ಟರ್ಮ್ 4 ಟರ್ಮ್ ಅಧ್ಯಕ್ಷ ಪೋಸ್ಟ ಬರುತ್ತೆ ಅಂದರೆ ಅದಕ್ಕೆ ನೀವೇ ತಿಳ್ಕೊಬೇಕು. ಅದು ಯಾಕೆ ನಮಗೆ ನಮ್ಮ ಬ್ಲಡ್ಡೆಲ್ಲ ಬಂದಿರೋದು ಅದೆಲ್ಲ ಇದರಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವು ಏನಿದ್ದೀವೋ ಈ ಬಡವ್ರ ಮಕ್ಕಳಿಗೆ ಇದು ಎಲ್ಲದಕ್ಕೂ ನಾವು ಸ್ಪಂದಿಸ್ತಾ ಇದ್ದೀವಿ. ಇಲ್ಲಿ ನಾವು ಈಗ ಹಾಸನ ಡಿಸ್ಟಿಕ್ ಆಲೂರು ತಾಲೂಕು ಹುಟ್ಟು ಬಂದರೂ ನಾನು ದಾಸರಳ್ಳಿ ವಾರ್ಡಲ್ಲೇ ಸ್ಥಳೀಯವಾಗಿದ್ದೀನಿ. ಅದನ್ನು ಗುಡಿಸಿ ನಮಗೆ ಕ್ಷೇತ್ರ ಅಧ್ಯಕ್ಷ ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನೇನು 3 ವರ್ಷಗಳ 4 ವರ್ಷಗಳ ಅಧ್ಯಕ್ಷ ಸ್ಥಾನ ಇರುತ್ತೆ, ಎಷ್ಟು ವಿಭಿನ್ನವಾಗಿರುತ್ತೆ ನಿಮ್ಮ ಪಕ್ಷ ಸಂಘಟನೆ ದಾಸರಳ್ಳಿ? ಇವಾಗ ಹೇಳಿದ್ನಲ್ಲ, ಬೂತ್ ಮಟ್ಟದಿಂದ ಹೇಳಿದ್ನಲ್ಲ, ಬೂತ್ ತಳಮಟ್ಟದಿಂದ ಎಲ್ಲರೂ ಅಧ್ಯಕ್ಷಗಳು ಮಾಡಿ ಗುರುಸಿ ತಳಮಟ್ಟದಿಂದ ಸಂಘಟನೆ ಮೇಲೆ ಎತ್ಕೋತೀನಿ. ತಳಮಟ್ಟ ಈಗ ಎಲ್ಲ ಫುಲ್ ಮನೆಗೂ ಹೆಂಗೆ JDS ಅಂದರೆ ಬಲರಾಮ್ ಮತ್ತು JDS ಆ ಥರ ಗುರುತಿಸ್ಕೊಂಡಿದ್ದೀನೋ, ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಇದಾಗುತ್ತೆ. ಯಾರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀರಿ ಅಧ್ಯಕ್ಷ ಸ್ಥಾನ ಕೊಟ್ಟರು? ಅಧ್ಯಕ್ಷ ಕೊಟ್ಟಿರೋದಕ್ಕೆ ನಮ್ಮ ಯುವ ರಾಜ್ಯ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರನಿಗೂ ನಮ್ಮಂತೆ ಅಪ್ಪಾಜಿ ದೇವೇಗೌಡರ ಅಪ್ಪಾಜಿ ಆಶೀರ್ವಾದದಿಂದ ನಮಗೆ ಈ ಥರ ಇದಾಗಿದೆ. ಮುಂದೂ ಸಹ ನಮಗೆ ಅವರ ಆಶೀರ್ವಾದ ಇರೋದ್ರಿಂದ, ಅಂಜನಪುರ ಆಶೀರ್ವಾದ ಇದೆ, ಮುನ್ಸಾಮಣ್ಣರ ಆಶೀರ್ವಾದ ಇದೆ, ಎಲ್ಲರ ಆಶೀರ್ವಾದದಿಂದ ನಾನು ಇನ್ನೂ ಎತ್ತರಕ್ಕೆ ಬೆಳಿತೀನಿ. ಮತ್ತು ನಾನಂದರೆ ವಾರ್ಡಲ್ಲಿ ಪ್ರಭಾವವಾಗಿ ಇಲ್ಲಿ ಮನೆಯಲ್ಲಿ ಗುರುತಿಸ್ಕೊಂಡಿದ್ದೀನಿ, ತಳಮಟ್ಟ ಬೆಳೆದಿದ್ದೀನಿ. ಅದು ನಮಗೆ ಅವರ ಆಶೀರ್ವಾದದಿಂದ ನಾನು ಈ ಥರ ತಳಮಟ್ಟ ಬೆಳೆದಿದ್ದೀನಿ. ಮುಂದಿನ ಸಹ ಇದೇ ಥರ ಇನ್ನೂ ಇದಾಗಿ ಬೆಳಿತೀನಿ. ದಾಸರಳ್ಳಿ ವಾರ್ಡ್ ಕಾರ್ಯಕರ್ತರಿಗೆ ಈ ಮೂಲಕ ಏನು ಸಂದೇಶವನ್ನು ಕೊಡ್ತೀವಿ? ನಮ್ಮ ದಾಸರಳ್ಳಿ ಕಾರ್ಯಕರ್ತರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಿಮಗೆ ಸ್ಪಂದಿಸ್ತಿದ್ದೀನಿ, ಮುಂದಿನೂ ಸಹ ಸ್ಪಂದಿಸ್ತಿದ್ದೀನಿ. ಮುಂದಿನ ಸಹ GB ಅಭ್ಯರ್ಥಿ ಬಂದರೂ ಸಹ ನಮ್ಮ ಮಡಿದಲ್ಲಿ ನಿಲ್ಲಿಸಿ ಗೆಲ್ಸ್ಕೊಂಡು ನಾನು ಜಯಭರಿಸ್ಕೊಂಡು ಇದು ಮಾಡ್ಕೊಂಡು JDS ಬಾವುಟ ಆರಿಸ್ತೀನಿ ದಾಸರಳ್ಳಿ ವಾರ್ಡಲ್ಲಿ. ಎಲ್ಲರೂ ಒಟ್ಟಿಗೆ ಹೋಗ್ತೀವಿ, ಹಿರಿಯರು ಕಿರಿಯರು ಅಂದಲೇ ಎಲ್ಲರೂ ಒಟ್ಟಿಗೆ ಸಮ್ಮುಖದಲ್ಲೇ ನಾನು ಅಭಿವೃದ್ಧಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ.